पूज्याय राघवेन्द्राय सत्यधर्मरताय च भजतां कल्पवृक्षां नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಬೌಲಲ್ಲಿ ಸ್ವಲ್ಪ ಉಪ್ಪು ಹಾಕೊಂತ, ನೆಕ್ಸ್ಟ್ ಇದೆ ಇಷ್ಟೇ ಅಡುಗೆ ಸೋಡಾ. ಇನ್ನು ಜಾಸ್ತಿ ಆಗುತ್ತೆ, ಸ್ವಲ್ಪ ಕಡಿಮೆ ಹಾಕೊಂಡು ನಡೀತೈತಿ. ನೆಕ್ಸ್ಟ್ ಇವಾಗ ಕಡಲೆ ಹಿಟ್ಟು ಹಾಕ್ಕೊತೀವಿ. ಓಕೆ, ಕಡಲೆ ಹಿಟ್ಟು ಹಾಕೊಂಡ ಸ್ವಲ್ಪ ನೀರು ಹಾಕ್ಕೊಂಡು ಸಾಕಷ್ಟೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಓಕೆ, ದೋಸೆ ಬ್ಯಾಟರ್ ಹಾಕೋದು ಬರಬೇಕಿದು. ಓಕೆ, ಪೂರ ತೆಳು ಇರಬಾರ್ದು, ಪೂರ ಗಟ್ಟಿ ಇರಬಾರ್ದು. ಓಕೆ, ದೋಸೆ ಬ್ಯಾಟರ್ ಹದಕ್ಕೆ ಬಂದರೆ ಸಾಕು, ಕರೆಕ್ಟ್ ಇದೆ ಇವಾಗ ಇದು. ನೆಕ್ಸ್ಟ್ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊಂಡು, ನೆಕ್ಸ್ಟ್ ಸ್ವಲ್ಪ ಆನಿಯನ್ ಹಾಕ್ಕೊಳ್ತೀವಿ. ಆನಿಯನ್ ಹಾಕ್ಕೊಂಡು ಈ ಬ್ಯಾಟರ್ನ ಇವಾಗ ನೀಟಾಗಿ ಮತ್ತೊಂದು ಸಲ ಕಲಸ್ಕೊಳ್ತೀವಿ. ಓಕೆ, ಆಯಿತಾ? ಇವಾಗ ಇದನ್ನು ಈ ಬ್ಯಾಟರ್ ತೊಗೊಂಡು ಇವಾಗ ಹಾಕ್ಬೋದು ದೋಸೆ. ಓಕೆ, ಇದೆಲ್ಲ ಬೆನಿಬೇಕು ಒಂದು ನಿಮಿಷ. ಇದನ್ನು ಪೀಸ್ ಮಾಡ್ಕೊಳ್ಬೇಕು ಇವಾಗ. ಓಕೆ, ಇದೆಲ್ಲ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಬೇಕು. ಓಕೆ, ಬಿಸಿ ಇದೆ, ಕೈಯಿಂದ ಆದರೂ ಮಾಡ್ಬೋದು ಅಂದರೆ. ಓಕೆ, ರೆಡಿ ಆಯಿತಾ? ಇವಾಗ ಇದನ್ನು ತಗೊಂಡ್ಬಿಡೋಣ. ಓಕೆ, ಇವಾಗ ತಗೊಂಡ್ಬಿಟ್ಟು ಇನ್ನೂ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್. ಓಕೆ, ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಗಾರ್ಲಿಕ್ ಹಾಕ್ಕೊಳ್ತೀನಿ. ಸ್ವಲ್ಪ ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ. ಪೇಸ್ಟ್ ಎಲ್ಲ ಬೇಡ, ಹಿಂಗೆ ಇರಬೇಕು. ಓಕೆ, ಪೇಸ್ಟ್ ಹಾಕ್ಕೊಂಡು ಬೇಡ. ನೆಕ್ಸ್ಟ್ ಇವಾಗ ಸ್ವಲ್ಪ ಗ್ರೀನ್ ಚಿಲ್ಲಿ, ನೆಕ್ಸ್ಟ್ ಆನಿಯನ್. ಓಕೆ, ಆನಿಯನ್ ಹಾಕ್ಕೊಂಡು ಆಯಿತಾ? ದೋಸೆ ತೊಗೊಂಡಿದ್ದೀನಿ. ಓಕೆ, ಬಿಸಿದಾದರೂ ಓಕೆ, ತಣ್ಣದಾದರೂ ಓಕೆ. ಇದನ್ನ ಚೂರು ಮಾಡ್ಕೋಬೇಕು. ಇನ್ನೂ ಚೂರು ಆದರೆ ಇನ್ನೂ ಚೆನ್ನಾಗಿರುತ್ತೆ. ಚಾಕುದ ಒಂದು ಈ ಥರ ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಈ ಥರ ಇನ್ನೂ ಚಿಕ್ಕ ಇಲ್ಲಾಂದರೆ ಚಾಕು ತೊಗೊಂಡು ಮಾಡಿಕೊಂಡ್ರು, ಇಲ್ಲ ಸೀಸರ್ ತೊಗೊಂಡು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಆಯಿತಾ? ಎಲ್ಲವೂ ಎಷ್ಟು ದೋಸೆ ಇದೆ ಅಷ್ಟು ದೋಸೆ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅದ್ರ ಮೇಲೆ ಅಮೌಂಟ್ ಜಾಸ್ತಿ ಕಡಿಮೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಓಕೆ, ಆಯಿತಾ? ಎಲ್ಲವೂ ಈ ಥರ ಪೀಸ್ ಮಾಡ್ಕೊಂಡಾಯ್ತು. ಇವಾಗ ದೋಸೆ ಎಲ್ಲ ಕಟ್ ಮಾಡ್ಕೊಳ್ತೀವಲ್ಲ, ಅದೆಲ್ಲ ಹಾಕ್ಕೊಂಡು ದೋಸೆ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಜನ ಬೇಕು, 10 ಜನ ಬೇಕಾದರೆ ಡಿಪೆಂಡ್ ಆಗುತ್ತೆ. ಇವಾಗ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ರೆಡ್ ಚಿಲ್ಲಿ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಸಾಲ್ಟು, ನೆಕ್ಸ್ಟು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ರೆಡ್ ಚಿಲ್ಲಿ ಹಾಕೋಣ, ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ಮತ್ತು ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಅದು ವೆಜ್ ಆಮ್ಲೆಟ್ ಹಾಕಿದ್ವಲ್ಲ ಅದು ಹಾಕ್ಕೋಬೇಕು. ಓಕೆ, ಇದು ಹಾಕೊಂಡ್ಮೇಲೆ ಅದು ಚೆನ್ನಾಗಿ ತಿರ್ಸ್ಕೋಬೇಕು. ಒಂದು ಸಲ ಚೆನ್ನಾಗಿ ತಿರ್ಸ್ಕೊಂಡು ಆಯಿತಾ? ನೆಕ್ಸ್ಟ್ ಇವಾಗ ಟೊಮೊಟೊ ಕೆಚಪ್ ಇದೆ ಅಲ್ಲ, ಕೆಚಪ್ ಹಾಕ್ಕೊತೀನಿ. ಓಕೆ, ಇದು ಸೋಯಾ ಚಿಲ್ಲಿ ಸಾಸ್ ಎಲ್ಲ ಬೇಡ, ಯಾಕಂದರೆ ಆಲ್ರೆಡಿ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಎಲ್ಲ ಹಾಕಿರೋದ್ರಿಂದ. ಸಾಸ್ ಬೇಕಂದರೆ ಇನ್ನೊಂದು ಸ್ವಲ್ಪ ಟೊಮೊಟೊ ಒಂದೇ ನೋಡ್ಕೊಂಡು ಹಾಕೊಳ್ಳಿ. ಓಕೆ,
ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಸಾಸ್ ಹಾಕೋಣ. ಓಕೆ ಓಕೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಸ್ವಲ್ಪ ಕ್ರಿಸ್ಪಿ ಥರ ಮಾಡ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಇಲ್ಲ ಸ್ಮೂತ್ ಥರ ಮಾಡಿಕೊಂಡು. ಅದು ಆಪ್ಷನಲ್ಲ, ಸುಮ್ಮನೆ ಐಟೇನು ಡೆಕೋರೇಷನ್ಗೋಸ್ಕರ ಪರ್ಪಸ್ ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಆಗಿರುತ್ತೆ. ಒಂದೇ ರೀತಿ ತಿಂದು ಬೇಜಾರು ಅನ್ನಿಸಿದ್ರೆ ಈ ಥರ ಡಿಫ್ರೆಂಟಾಗಿ ಮಾಡಿದರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಈಸಿ, ತುಂಬ ಹೆಲ್ದಿ. ಮಕ್ಕಳಿಗೂ ಲಂಚ್ ಬಾಕ್ಸ್ಗೂ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೂ ಅಥವಾ ಬಿಸಿ ಇದ್ದಾಗೂ ಮಾಡ್ಕೊಬೋದು, ಅಥವಾ ಉಳಿದಿರೋದ್ರಿಂದನೂ ಮಾಡ್ಕೊಬೋದು. ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ.